ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮಗೇನಾದರೂ ಮಾಟಮಂತ್ರಾದಿ ಸಮಸ್ಯೆಗಳು ಜಾಸ್ತಿ ಇದ್ದರೆ, ಯಾಕೆಂದರೆ ಇರುತ್ತೆ ಸಾಮಾನ್ಯವಾಗಿ, ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗಂತೂ ಊರು ತುಂಬ ಶತ್ರುಗಳೇ. ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೈ ಅನ್ನೋ ಥರ. ಯಾಕೆಂದರೆ ಕರ್ಕಾಟಕ ರಾಶಿಯವ್ರನ್ನ ಸಾಮಾನ್ಯವಾಗಿ ನಿಮ್ಮನ್ನು ಎದುರಿಸುವುದು ಬಹಳ ಕಷ್ಟ. ನಿಮ್ಮನ್ನು ಯಾರೂ ಸಹ ಕೊಳಪಟ್ಟಿ ಹಿಡಿದು ಪ್ರಶ್ನೆ ಮಾಡುವ ಶಕ್ತಿ ಯಾರಿಗೂ ಇರಲ್ಲ, ಆ ಧೈರ್ಯ ಯಾರಿಗೂ ಇರಲ್ಲ. ಅಷ್ಟು ಫಿರೋಷಿಯಸ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತೀರ ನೀವು ಕರ್ಕಾಟಕ ರಾಶಿಯವರು. ನೀವೇ ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದಿರಾ ಅಂತ ನಿಮಗೆ ಹೇಳಲಿಕ್ಕೂ ಕೂಡ ಬೇರೆಯವ್ರಿಗೆ ಹೆದರಿಕೆ ಆಗಿರುತ್ತೆ. ಆ ಥರ ಹೋಲ್ಡನ್ನು ಇಟ್ಕೊಂಡಿರ್ತೀರ ಎಲ್ಲರ ಮೇಲೆ ನೀವು. ಅಂತಹ ನಿಮ್ಮನ್ನು ಎದುರಿಸ್ಲಿಕ್ಕಾಗದೆ ಹೋದಾಗ ಶತ್ರುಗಳು ಏನು ಮಾಡ್ತಾರೆ? ಬ್ಯಾಕ್ ಡೋರ್ ಅಂತಂದರೆ ಬೇಡದೋದಂತಹ ಬೆನ್ನಿಗೆ ಚೂರಿ ಹಾಕುವಂತಹ ಬೇರೆ ಬೇರೆ ಸಮಸ್ಯೆಗಳು ನಿಮಗೆ ಕೊಡ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಾಟಮಂತ್ರ. ಕರ್ಕರಾಶಿಯವರಿಗೆ ಮಾಟಮಂತ್ರ ಸಮಸ್ಯೆಗಳು ಜಾಸ್ತಿ, ಸಹಜ ಸ್ವಾಭಾವಿಕವಾಗಿ. ಕಾರಣವೇ ನಿಮ್ಮ ಗುಣ ಸ್ವಭಾವಗಳು. ಹೀಗಿದ್ದಾಗ ಕರ್ಕಾಟಕ ರಾಶಿಯವರಿಗೆ ಈ ಮಾಟಮಂತ್ರಾದಿ ಸಮಸ್ಯೆಗಳಿಂದ ಯಾಕೆಂದರೆ ನೋಡಿ, ಅದಕ್ಕೆ ಕಾರಣಗಳು ಹಲವಿರುತ್ತದೆ. ಯಾಕೆಂದರೆ ಅದಕ್ಕೆ ಪಿತ್ರಾರ್ಜಿತ ಆಸ್ತಿ ಗಲಾಟೆ ಇತ್ಯಾದಿಗಳಿಂದಾಗಿ ಮಾಟಮಂತ್ರ ಆಗಬಹುದು, ಅಥವಾ ಮದುವೆ ಆಗದೇ ಇರಲಿ, ಅಥವಾ ಮದುವೆ ಆದರೆ ಸುಖ ದಾಂಪತ್ಯ ಸಿಗದೇ ಇರಲಿ, ಗಂಡ ಹೆಂಡತಿಬ್ರು ಬೇರೆ ಆಗಿಬಿಡಲಿ ಅನ್ನುವಂಥದ್ದು, ಅಥವಾ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿಗಳು ಆಗಿ ನಿಮ್ಮ ವಂಶಾಭಿವೃದ್ಧಿ ಆಗಬಾರ್ದು, ಮಕ್ಕಳೇ ಆಗಬಾರ್ದು ಅನ್ನುವಂಥ ರೀತಿಯಲ್ಲೋ, ಅಥವಾ ನಿಮ್ಮ ಬಿಸ್ನೆಸ್ ಸಮಸ್ಯೆ ಆಗಿಬಿಡ್ಲಿ, ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಂತು ಹೋಗ್ಬಿಡ್ಲಿ, ನಿಮಗೆ ಆರ್ಥಿಕ ಸಮಸ್ಯೆ ಬರಲಿ, ಎಲ್ಲರ ಹತ್ರ ದುಡ್ಡು ಬೇಡೋಂಗಾಗಲಿ ನೀವು ಅಂತಲೋ, ಅಥವಾ ಬಹುಮುಖ್ಯವಾಗಿ ಆರೋಗ್ಯ. ಆಶ್ಲೇಷ ನಕ್ಷತ್ರ ಅಂತಲ್ಲ, ಕರ್ಕಾಟಕ ರಾಶಿಯ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಸಾಮಾನ್ಯವಾಗಿ ಗಟ್ಟಿ ಇರ್ತಕ್ಕಂಥದ್ದು. ಕಲ್ಲು ಗುಂಡು ಥರ, ಬಂಡೆ ಥರ ನೀವು ಕರ್ಕಾಟಕ ರಾಶಿಯವರು. ಏನಂದ್ರೂ ಜಗ್ಗಲ್ಲ. ಆವಾಗ ಎದುರುಗಡೆ ಇರ್ತಕ್ಕಂಥವ್ರು ಏನಾರ ಇವನಿಗೆ ಆರೋಗ್ಯ ಪ್ರಾಬ್ಲಮ್ ಆಗೋಗಲಿ ಅಂತ ಹೇಳಾರು ಮಾಟಮಂತ್ರ ಮಾಡಿಸ್ತಾರೆ. ಯಾಕೆ ಅಂತಂದರೆ ಈರ್ಷೆ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಆ ಹೊಟ್ಟೆ ಕಿಚ್ಚಿಗೆ ಒಂದಿಷ್ಟು ದೃಷ್ಟಿ ಹಾಕ್ತಾರೆ, ಇಲ್ಲ ಮಾಟಮಂತ್ರ ಮಾಡಿಸ್ತಾರೆ. ಈ ಮಾಟಮಂತ್ರಗಳು ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ನಿಮಗೆ ಊಟದಲ್ಲಿ ಕೂದಲು ಬರ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ವ್ಯವಹಾರಗಳಲ್ಲೆಲ್ಲ ಹಿನ್ನಡೆ ಆಗ್ತಕ್ಕಂಥದ್ದು. ಬಹಳಷ್ಟು ಜನ ಕರ್ಕಾಟಕ ರಾಶಿಯವರ ಹತ್ರ ಬಂದು ಪ್ರಶ್ನೆ ಹಾಕಿಸಿ ಕವಡೆ ಶಾಸ್ತ್ರ ಮುಖಾಂತರ ನೋಡಿಸ್ತಾರೆ, ನನಗೆ ಮಾಟಮಂತ್ರ ಆಗಿದೆಯಾ ನೋಡಿ, ನನಗೆ ಗೊತ್ತಾಗ್ತಾ ಇದೆ, ಯಾರೋ ಏನೋ ಕೈ ಕೊಟ್ಟಿದ್ದಾರೆ ನನಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳುವವರ ಸಂಖ್ಯೆನೂ ಜಾಸ್ತಿ ನೋಡಿದ್ದೆ ನಾನು. ಸೊ ಕರ್ಕಾಟಕ ರಾಶಿಯವರಿಗೆ ಈ ಥರ ಮೇಲಿಂದ ಮೇಲೆ ಈ ಮಾಟಮಂತ್ರ ಮಾಡಿಸುವಂಥವ್ರು, ಶತ್ರುಬಾಧೆಗಳು, ಕೋರ್ಟ್ ಕಚೇರಿ ಸಮಸ್ಯೆ, ವ್ಯಾಪಾರ ಸಮಸ್ಯೆ. ಯಾಕೆಂದರೆ ಶತ್ರುಗಳು ಸುಮ್ಮನೆ ಇರೋದಿಲ್ವಲ್ಲ, ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಎದುರಾಗಿದ್ರೆ ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗದೇ ಇಲ್ವಲ್ಲ. ಸೊ ಅದಕ್ಕೊಂದು ಪರ್ಯಾಯವಾಗಿ ನಿಮಗೇನಾದರೂ ಒಂದು ಅಂತ ಹೇಳ್ತೀವಿ ತೊಂದರೆ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಶತ್ರುಗಳ ಸಂಖ್ಯೆ ಜಾಸ್ತಿ. ಆದ್ದರಿಂದನೇ ಮಾಟಮಂತ್ರಗಳು ಜಾಸ್ತಿ ಆಗ್ತಕ್ಕಂಥದ್ದು. ಊಟ ಮಾಡೋದು ಕೂದಲು ಅನ್ನೋದು ನಾನು ಒಂದು ಉದಾಹರಣೆ ಕೊಟ್ಟಿದ್ದು ಕೆಲವರಿಗೆ. ಬಹಳಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ, ಕೆಲವರಿಗೆ ಕೆಟ್ಟ ಕನಸು ಬೀಳೋದು ಅಂತ ಕೇಳ್ತೀರಾ, ಕೆಲವರಿಗೆ ವ್ಯವಹಾರದಲ್ಲಿ ಹಾಳಾಗ್ತಕ್ಕಂಥದ್ದು, ಕೆಲವರಿಗೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಏಳಿಗೆನೇ ಇಲ್ಲ. ಕೆಲವರಿಗೆ ಬಹಳ ಕಾಲದಿಂದ, ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ, ಬಹಳ ವರ್ಷಗಳಿಂದ ನಮಗೆ ಏಳಿಗೆ ಇಲ್ಲ ಅನ್ನುವಂಥವ್ರು ಕೆಲವರಾದರೆ, ಇತ್ತೀಚೆಗೆ ಒಂದು 2-3 ತಿಂಗಳು, 6 ತಿಂಗಳಿಂದ ಈಚೆಗೆ, ಒಂದು ವರ್ಷದಿಂದ ಈಚೆಗೆ ಯಾಕೋ ಏಳಿಗೆನೇ ಇಲ್ಲ, ಎಲ್ಲ ಮುಟ್ಬಿಟ್ಟಿದ್ದೆಲ್ಲ ಲಾಸ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮಾಡದೇ ಇರುವ ತಪ್ಪು ನಂತರ ಮೇಲೆ ಬರ್ತಾ ಇದೆ. ಸೋಲು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಅವಮಾನಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕೆ ಅನ್ನುವಂಥ ಪ್ರಶ್ನೆ ಇರ್ತದೆ ಕರ್ಕಾಟಕ ರಾಶಿಯವರಿಗೆ. ಸೊ ಇದಕ್ಕೆ ಈ ಮಾಟಮಂತ್ರಾದಿಗಳು ಸಮಸ್ಯೆ ಅನ್ನುವಂತಂದಾಗ ಅದಕ್ಕೆ ಅದ್ಭುತವಾದಂತಹ ಪರಿಹಾರಾದಿಗಳು ಕರ್ಕರಾಶಿಯವರು ಮಾಡುವ ಆರಾಧನೆಗಳ ಮೇಲೆ ಇರ್ತದೆ. ನೀವು ಈಶ್ವರನಿಗೆ ಕಾಲಭೈರವೇಶ್ವರನ ಸ್ವರೂಪದಲ್ಲೋ, ಉಗ್ರ ಸ್ವರೂಪದ ಈಶ್ವರನಿಗೆ ಗುರುವಾರಗಳಲ್ಲಿ ಉಗ್ರ ಸ್ವರೂಪನಾಗಿ ಈಶ್ವರನ ಆರಾಧನೆ ಮಾಡ್ತಕ್ಕಂಥದ್ದಿರಬಹುದು, ಕಾಲಭೈರವಾಷ್ಟಕವನ್ನು ಪಠನೆ ಮಾಡ್ತಕ್ಕಂಥದ್ದಿರ್ಬೋದು. ಯಾಕೆಂದರೆ ಅದರಲ್ಲಿ ಬಹುಮುಖ್ಯವಾಗಿ ಈಶ್ವರ ಆರಾಧನೆ ಜೊತೆಗೆ ಅಮ್ಮನವರ ಆರಾಧನೆ ಮಾಡಬೇಕು. ಆದಿಶಂಕರಾಚಾರ್ಯರು ಮಹಾಕಾಳಿ ಆರಾಧನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಆದಿಶಂಕರಾಚಾರ್ಯ ವಿರಚಿತ ಕಾಳಿಕಾಷ್ಟಕ ಸ್ತೋತ್ರ ಅಂತ ಒಂದು ಬರ್ತದೆ. ಯಾವ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯ ಕಾಳಿಕಾಷ್ಟಕ ಸ್ತೋತ್ರವನ್ನು ಪಠನೆ ಮಾಡ್ತಾರೋ ಅವರಿಗೆ ಕಡ್ಡಾಯವಾಗಿ ಯಾವುದೇ ರೀತಿ ಮಾಟಮಂತ್ರದ ಸಮಸ್ಯೆಗಳು ಬರದಂಗೆ ಒಂದು ರಕ್ಷಾ ಕವಚ ಬಹಳ ಚೆನ್ನಾಗಿ ಏರ್ಪಾಡ್ತದೆ. ಏನು ಅಂತಂದರೆ, ಶಿವ ಪಾರ್ವತಿ ಈಶ್ವರನಿಗೆ ಗುರುವಾರಗಳಲ್ಲಿ ವಿಶೇಷವಾಗಿ ಭಸ್ಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು, ಅರಿಶಿನ ಬಣ್ಣದ ಹೂಗಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ತಿಲಾರ್ಚನೆ, ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ತಿಲಾರ್ಚನೆ ಅಂತ ಹೇಳ್ತಾರೆ.
ಅದರಲ್ಲಿ ರುದ್ರ ತ್ರಿಶತಿ ಅಂತ ಬರುತ್ತೆ. ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರನಿಗೆ ಗುರುವಾರದ ದಿವಸ ತಿಲಾರ್ಚನೆ ಕರಿ ಎಳ್ಳಲ್ಲಿ ಅರ್ಚನೆ ಮಾಡಿಸಿದ್ರೆ ಬಹಳಷ್ಟು ಶತ್ರುಬಾಧೆಗಳು ಪರಿಹಾರವಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಅದಲ್ಲದೆ ಇನ್ನೂ ವಿಶೇಷವಾಗಿ ಬೇಕು ಅಂತಂದರೆ ಆದಿಶಂಕರಾಚಾರ್ಯ ವಿರಚಿತ ಸ್ತೋತ್ರ, ಕಾಳಿಕಾಷ್ಟಕ ಸ್ತೋತ್ರ ಇದೆಯಲ್ಲ, ಇದು ಆದಿಶಂಕರಾಚಾರ್ಯರೇ ವಿರಚನೆ, ಅವರೇ ಬರೆದಿರ್ತಕ್ಕಂಥದ್ದು. ಇದನ್ನು ಗುರುವಾರ ಅಲ್ಲ, ಪ್ರತಿ ದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಒಂದು ಚಾಪೆ ಮೇಲೆ ಮನೆ ಮೇಲೆ ಕೂತ್ಕೊಂಡು ಇದನ್ನು ಪಠನೆ. ನಿಮಗೆ ಓದ್ಲಿಕ್ಕೆ ಈ ವಿಡಿಯೋ ಎಂಡಲ್ಲಿ ಅದನ್ನು ಹೇಳ್ತೇನೆ ನಾನು. ಬಹಳ ಸ್ವಲ್ಪ ನಾಲಿಗೆ ತಿರುಗಲ್ಲ, ಸ್ವಲ್ಪ ಕಷ್ಟವಾದಂತಹ ಸ್ತೋತ್ರ ಅದು. ಸೊ ಅದರಿಂದ ಈ ವಿಡಿಯೋ ಎಂಡಲ್ಲಿ ನಾನು ಅದನ್ನು ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದ ಮೇಲೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ದೇವ್ರ ಮುಂದೆ ಸ್ನಾನ ಆದಮೇಲೆ ಒಂದು ಮಣೆ ಮೇಲೋ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಒಂದು 8 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಸಾಯಂಕಾಲ ಮಲಗು ಮುಂದೆ ಕೈಕಾಲು ಮುಂದೆ ತೊಳ್ಕೊಂಡು ಮತ್ತೆ ಪುನಃ ದೇವ್ರ ಮನೆಯಲ್ಲಿ ಮುಂದೆ ಒಂದು ಚಾಪೆ ಮೇಲೋ ಮಣೆ ಮೇಲೆ ಕೂತ್ಕೊಂಡು ಒಂದು 8 ಸಾರಿ ರಾತ್ರಿ ಸಹ ಕೇಳಿಸ್ಕೊಳ್ಳಿ. ನಂತರ ನಿಮ್ಮ ಮುಂದಿನ ಕೆಲಸವನ್ನು ಮಾಡಿ. ಇದು ನಿಮ್ಮ ರಕ್ಷಣೆಯನ್ನು ಮಾಡ್ತದೆ ಮಾಟಮಂತ್ರಾದಿಗಳಿಂದ. ಅದ್ಭುತವಾದ ರಕ್ಷಣೆ ನಿಮಗೆ ಗೋಚಾರ ಆಗ್ತದೆ. ಕನಸಿನಲ್ಲಿ ನಿಮಗೆ ಗೊತ್ತಾಗ್ತದೆ ಯಾರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಇದು ಬಹಳ ಅದ್ಭುತವಾದಂತಹ ಪರಿಹಾರ ಕಾಳಿಕಾಷ್ಟಕ. ಅಮ್ಮನವರೇ ನಿಮ್ಮ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾದಂತಹ ಶಕ್ತಿ. ಇನ್ನೂ ಯಾಕೆಂದರೆ ಈ ಒಂದು ಇದರಲ್ಲಿ ಕಾಳಿಕಾಷ್ಟಕಾರಾಧನೆಯಲ್ಲಿ ಅಥವಾ ನಿಮಗೆ ಈಶ್ವರನಿಗೆ ತ್ರಿಶತಿ ಅರ್ಚನೆ ಮಾಡುವಾಗ ನಿಮಗೆ ನಾನು ಬಿಟ್ಟುಬಿಡಿ, ನಾನ್ ವೆಜ್ನೆಲ್ಲ ಬಿಟ್ಟುಬಿಡಿ ತಿನ್ನುವಂಥದ್ದು, ಸ್ವಲ್ಪ ಶುದ್ಧವಾಗಿರಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾನೆ. ಅದಲ್ಲದೆ ಇನ್ನೂ ಪವರ್ಫುಲ್, ಯಾಕೆಂದ್ರೆ ನಮಗೆ ತಿನ್ನೋದು ಬಿಡೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕಾಗಲ್ಲ, ಬೆಳಗ್ಗೆ ಸಂಜೆ ಇದೆಲ್ಲ ಮಾಡೋಕ್ಕಾಗಲ್ಲ. ನಮಗಿನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಬೇಕು ಅಂದರೆ ಕಾಳಿಕಾದೇವಿಯ ಆರಾಧನೆ ವಿಶೇಷ ಪ್ರಸಾದ. ಆ ಒಂದು ವಿಶೇಷವಾದ ಆರಾಧನೆ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ ಇದೊಂದು ದಿವ್ಯೌಷಧ ಥರ ಕೆಲಸ ಮಾಡುತ್ತೆ. ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನೋ ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗೆ, ನಾನು ಇಟ್ಕೊಂಡು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಡ್ಬೇಕು. ಏನಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ, ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು ಹಾಗೂ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು.
ಇದು ಹಿಂಗೆ ನಿಲ್ಸಿಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ, ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಮ್ಮ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ರದ್ದು ಇನ್ನೊಬ್ರು ಬಳಸೋಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ, ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಮ್ಮ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾವ ಮಾಟ ಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನು ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆ ದಿಮ್ಮ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನು ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಇನ್ನು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಇದಕ್ಕೆ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರ, ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ, ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ, ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ ವಿವಸ್ತ್ರಾಶ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಕಾಲಿಕೇಯಂ. ಭುಜೆ ವಾಮಯುಗ್ಮೆ ಶಿರೋಸಿಂ ದಧಾನಾ ವರಂ ದಕ್ಷ್ಮಯುಗ್ಮೆ ಭಯಂ ವೈ ತಥೈವ. ಸುಮಧ್ಯಾಪಿ ತುಂಗಸ್ತನಾಭಾರನಮ್ರಾ ಲಸದ್ರಕ್ತಸೃಗ್ದ್ವಯಾ ಸುಸ್ಮಿತಾಸ್ಯ. ಶವದ್ವಂದ್ವಕರ್ಣಾವತಂಸಾ ಸುಕೇಶಿ ಲಸತ್ಪ್ರೇತಪಾಣಿಂ ಪ್ರಯುಕ್ತೈಕಕಾಂಚೀ. ಶವಾಕಾರಮಂಚಾಧಿರೂಢಾ ಶಿವಾಭಿಶ್ಚತುರ್ದಿಕ್ಷು ಶಬ್ದಾಯಮಾನೇಭಿರಾಜೆ. ವಿರಂಚ್ಯಾದಿದೇವಾಸ್ತ್ರಯಸ್ತೆ ಗುಣಾಸ್ತ್ರೀನ್ ಸಮಾರಾಧ್ಯ ಕಾಲೀಂ ಪ್ರಧಾನಾ ಬಭೂಭುಃ. ಅನಾದಿಂ ಸುರಾದಿಂ ಮಖಾದಿಂ ಭವಾದಿಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಜಗನ್ಮೋಹನೀಯಂ ತು ವಾಗ್ವಾದಿನೀಯಂ ಸುಹೃತ್ಪೋಷಣೀ ಶತ್ರು ಸಂಹಾರಣೀಯಂ. ವಚಸ್ತಂಭನೀಯಂ ಕಿಮುಚ್ಚಾಟನೀಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಇಯಂ ಸ್ವರ್ಗದಾತ್ರಿ ಪುನಃ ಕಲ್ಪವಲ್ಲಿ ಮನೋಜಾಸ್ತು ಕಾಮಾನ್ ಯಥಾರ್ಥಂ ಪ್ರಕುರ್ಯಾತ್. ತಥಾ ತೇ ಕೃತಾರ್ಥಾ ಭವಂತೀತಿ ನಿತ್ಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಸುರಾಪಾನಮತ್ತಾ ಸುಭಕ್ತಾನುರಕ್ತಾ ಲಸತ್ಪೂತ ಚಿತ್ತೆ ಸದಾ ವಿರ್ಭವತ್ತೆ. ಜಪಧ್ಯಾನ ಪೂಜಾ ಸುಧಾ ಧೌತ ಪಂಕಾ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಚಿದಾನಂದಕಂದಂ ಹಸನ್ಮಂದಮಂದಂ ಶರಶ್ಚಂದ್ರಕೋಟಿ ಪ್ರಭಾಪುಂಜಬಿಂಬಂ. ಮುನೀನಾಂ ಕವೀನಾಂ ಹೃದಿ ದ್ಯೋತಯಂತಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ.
महामेघकाली सुरक्तापि शुभ्रा कदाचित् विचित्राकृतिर्योगमाया न बाला न वृद्धा न कामातुरापि स्वरूपं त्वदीयं न विन्दन्ति देवाः क्षमस्वापराधं महागुप्तभावं मया लोकमध्ये प्रकाशीकृतं यत् तव ध्यानपूतेन चापल्यभावात् स्वरूपं त्वदीयं न विन्दन्ति देवाः यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्यविरचितं कालिकाष्टकं सम्पूर्णं। श्रीजगदम्बार्पणमस्तु।